ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಸೂರ್ಯಂತರ ಮಿಂಚ್ತಾ ಇದ್ದಾರೆ ಕಣೆ ಬಾಸು. ಅಯ್ಯಯ್ಯೋ, ಬಾಸ್ ಮಾತಾಡ್ತಾ ಇದ್ರೆ ಮಾತೇ ಕೇಳ್ತಿಲ್ವಲ್ಲ. ಹಾಡ್ ಕೇಳಿಸ್ತಿದೆ ಕಣೆ ಮಣಿ. ಅಯ್ಯೋ, ಇದೇನಪ್ಪ, ಬಾಸ್ ಎಷ್ಟು ಮುದ್ದಾಗಿ ಕಾಣ್ತಿದ್ದಾರೆ. ಅಯ್ಯೋ, ಅಂದ್ರೆ ನಾನು ಬಾಸ್ನ ಪ್ರೀತಿಸ್ತಿದ್ದೀನ? ನಾನೇನಾದ್ರು ಹುಚ್ಚಿನ? ಅಯ್ಯೋ, ನಂಗೆ ಲವ್ ಆಗೋಯ್ತಾ? ಅಯ್ಯೋ ರಾಮ, ಪುಟ್ ಮೇಡಮ್, ನೀನು ಅಪ್ ಅಪ್ ಅಂತಂದ್ರೆ ನಂಗೆ ಆಪ್ ಅಂದಂಗೆ ಕೇಳಿಸುತ್ತೆ. ಆಪ, ನಿಂಗೆ ಅದೆಲ್ಲ ಗೊತ್ತಾ? ಅಲ್ಲ, ಏನ್ ಅನ್ಕೋಬಿಟ್ಟಿದ್ಯಾ ನನ್ನ? ಆಪ್ ಕೂಡ ಗೊತ್ತಿಲ್ಲ ಅನ್ಕೋಬಿಟ್ಟಿದ್ಯಾ? ಅಲ್ಲ, ಆಪು ಗೊತ್ತಿಲ್ಲದೆ ಇರೋದಿಕ್ಕೆ ನಾನೇ ದುರ್ಗಾ ತರ ಪೆದ್ದಿನಾ? ಮಣಿ, ನೀನ್ ಜಾಸ್ತಿ ಆಯ್ತು. ನಿಜವಾಗ್ಲೂ ಪುಟ್ ಮೇಡಮ್, ನಾನು ಎಷ್ಟು ಸಲ ಸಿನಿಮಾ ನೋಡುವಾಗ ಆಪಲ್ಲೇ ಬುಕ್ ಮಾಡ್ಕೊಂಡು ಹೋಗಿದ್ದೀನಿ. ನಂಗೇನ್ ತಿನ್ನೋ ಆಪಲ್ ಒಂದೇ ಗೊತ್ತು ಅನ್ಕೋಬಿಟ್ಟಿದ್ಯಾ? ಆಪು ಗೊತ್ತು ನನ್ಗೆ. ಆಯ್ತಾಯ್ತು, ನಿಂಗೆಲ್ಲಾರು ಗೊತ್ತು, ಗೊತ್ತಿಲ್ದೇ ಇರೋದೇನೂ ಇಲ್ಲ. ಗುಡ್ ಗರ್ಲ್, ಕರೆಕ್ಟ್ ಆಗಿ ಹೇಳಿದ್ಯಾ. ಮಣಿ, ನೀನೊಂದ್ ಸ್ವಲ್ಪ ಸುಮ್ಮನಿರು. ನೀನ್ ಆಗ್ಲಿಂದ ಡಿಸ್ಟರ್ಬ್ ಮಾಡ್ತೀರಾ ನನಗೆ. ನಾನು ಆಗ್ಲಿಂದ ಪ್ರಾಕ್ಟೀಸ್ ಮಾಡ್ತಿದ್ದೀನಿ ಅನ್ನೋದು ನಿಂಗೆ ಗೊತ್ತಾಗಲ್ವಾ? ಉದ್ದಾರ, ಅಪ್ಪ ಅಂತ ಹೇಳಕ್ಕೆ ಇಷ್ಟೆಲ್ಲ ಪ್ರಾಕ್ಟೀಸ್ ಮಾಡ್ಬೇಕಾ? ಅಲ್ಲ, ನಾನು ನನ್ನ ಲವರ್ಗೆ ಪ್ರಪೋಸ್ ಮಾಡಕ್ಕೂ ಇಷ್ಟೆಲ್ಲ ಪ್ರಾಕ್ಟೀಸ್ ಮಾಡಿಲ್ಲ. ಪುಟ್ ಮೇಡಮ್, ಪುಟ್ ಮೇಡಮ್, ಏನಂದೆ ನೀನು? ಅಪ್ಪ ಅಂತ ಕರೆಯೋದಕ್ಕೆ ಅಭ್ಯಾಸ ಮಾಡ್ತಿದ್ಯಾ? ಮುದ್ದು ಬಂಗಾರಿ ನೀನು. ಸರಿ ಬಾ, ಈಗ್ಲೇ ಹೋಗಿ ಬಾಸ್ ಹತ್ರ ಅಪ್ಪ ಅಂತ ಕರೆಯುವಂತ. ಅವ್ರು ಎಷ್ಟು ಖುಷಿ ಪಡ್ತಾರೆ ಗೊತ್ತಾ? ನಿಜವಾಗ್ಲೂ? ಹ್ಞೂ ಪುಟ್ ಮೇಡಮ್, ಬಾ, ನಾನೇ ಕರ್ಕೊಂಡು ಹೋಗ್ತೀನಿ. ಪುಟ, ಏನಾಗಿ ನೋಡ್ತಾ ಇದೀಯಾ? ಏನಾದ್ರು ಹೇಳೋದಿತ್ತಾ? ಬಾಯ್ಲಿ, ಏನ್ ವಿಷಯ? ಅದು ಪುಟ್ ಮೇಡಮ್, ಹೇಳು. ಹೇಳು ಕಂದ, ಏನಾಯ್ತು? ಅದು ಪಡಿ ಪೋಡೆ 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 ಉದ್ದಾರ. ಇದು ವಾರ ಎಲ್ಲ ನೆಟ್ ಪ್ರಾಕ್ಟೀಸ್ ಮಾಡಿ ಫೀಲ್ಡಿಂಗ್ ಬಂದು ಡಕ್ಔಟ್ ಆದಂಗ ಆಯ್ತು. ಪುಟ್ ಮೇಡಮ್, ಏನ್ ಮಾಡ್ತಿದ್ಯಾ ನೀನು? ಏನಿದು? ಅಯ್ಯೋ ದುರ್ಗಾ, ಹಾಡಿದು ನಿಂಗೆ ಅಷ್ಟು ಗೊತ್ತಾಗಲ್ವಾ? ಹೋ ದುರ್ಗಾ, ನಮ್ ಸ್ಕೂಲ್ ಆನ್ಯುವಲ್ ಡೇಗೆ ಈ ಸಾಂಗ್ ಹೇಳ್ಕೊಟ್ಟಿದ್ರು. ಅದಕ್ಕೆ ನಿಮ್ಮಿಬ್ರು ಮುಂದೆ ಹೇಳ್ಬೇಕು ಅನ್ನಿಸ್ತು, ಅದಕ್ಕೆ ಹೇಳಿದೆ. ಈ ಚೋಟ್ ಮೆಣಸಿನ್ಕಾಯಿ ನಾನ್ ಹಾರೋದಕ್ಕಿಂತ ಫಾಸ್ಟ್ ಆಗಿ ಓಡ್ತಾಳಲ್ಲ ಇವಳು. ದುರ್ಗಾ, ಏನಾಗಿದೆ ಅವಳಿಗೆ? ನಂಗೂ ಗೊತ್ತಿಲ್ಲ ಬಾಸು. ಮಾಯಾ, ಏಯ್ ಮಾಯಾ, ಏನ್ ಹಿಂಗೆ ಎದುರಿಸ್ತೀಯಾ? ನೀವಾ? ಗಾಬ್ರಿನ ಆಗೋಯ್ತು. ಗಾಬ್ರಿನಾ? ನಿನಗೆ ಯಾಕೆ ಗಾಬರಿ ಆಗ್ಬೇಕು? ಅಲ್ಲ, ಯಾಕೆ ಹಿಂಗೆ ನಡಕ್ತಾ ಇದೀಯ ನೀನು? ನಾನು ನೋಡ್ತಾನೆ ಇದ್ದೀನಿ, ಬೆಳಗ್ಗೆಯಿಂದ ರೂಮ್ ಬಿಟ್ಟು ಆಚೆನೆ ಬಂದಿಲ್ಲ. ತಿಂಡಿ ಗಿಂಡಿ ಬೇಡವಾ ನಿನಗೆ? ಏನೂ ಇಲ್ಲ, ಹೋಗಿ ನೀವು ಇಲ್ಲಿಂದ. ಅಲ್ಲ ಮಾಯಾ, ನೀನು ಹೋಗಿ ಇಲ್ಲಿಂದ. ಅಯ್ಯ, ಏನಪ್ಪ, ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ.
ಇರೋದು ಇಷ್ಟ ಇಲ್ಲ. ನಂಗೆ ನೀನ್ ಇಷ್ಟ ಇಲ್ಲ. ನೀನ್ ಹೋಗು ಇಲ್ಲಿಂದ. ಪುಟ್ ಮೇಡಮ್ ಅಳ್ತಾ ಇದೆಯಾ? ಏನಾಯ್ತು? ಏನಿಲ್ಲ ದುರ್ಗಾ. ಪುಟ್ ಮೇಡಮ್ ನನ್ನ ಹತ್ರನೇ ಹೇಳಲ್ವಾ? ಅಲ್ಲ ನೀನ್ ಯಾಕೆ ಬಾಸ್ನ ಅಪ್ಪ ಅಂತ ಕರೀತಿಲ್ಲ? ಅಲ್ಲ ನೀನ್ ನನ್ನ ಹತ್ರ ಬಂದು ಅವ್ರನ್ನ ಅಪ್ಪ ಅಂತ ಕರಿತೀನಿ ಅಂತ ತಾನೇ ಹೇಳಿದ್ದು. ಆದ್ರೆ ಆಮೇಲೆ ಅಲ್ಲಿ ಹೋಗಿ ಏನೇನೋ ಮಾಡ್ದೆ. ಯಾಕೆ ಹಾಗೆ ಮಾಡ್ದೆ ನೀನು? ಈಗ ನೋಡಿದ್ರೆ ಅಳ್ತಾ ಇದೆಯಲ್ಲ ಪುಟ್ ಮೇಡಮ್. ದುರ್ಗಾ, ನನ್ನ ಅಪ್ಪ ಅಂತ ಕರೀಲಿ ಅಂತ ಭಯ ಆಗ್ತಿದೆ. ಭಯನಾ? ಭಯ ಯಾಕೆ? ಪುಟ್ ಮೇಡಮ್ ನೀನ್ ಯಾವಾಗ ಬಾಸ್ಗೆ ಅಪ್ಪ ಅಂತ ಕರಿತೀಯೋ ಅಂತ ಅವ್ರು ಕಾಯ್ತಿದ್ದಾರೆ ಗೊತ್ತಾ? ಇಲ್ಲ ದುರ್ಗಾ, ನಾನು ಅವ್ರಿಗೆ ತುಂಬಾ ಸತಿ ಬಯಸಿದ್ದೀನಿ. ನಾನು ಅವ್ರನ್ನ ಹೇಟ್ ಮಾಡ್ತೀನಿ ಅಂತೆಲ್ಲ ಹೇಳಿದ್ದೀನಿ. ಅವ್ರನ್ನ ನೋಡಕ್ಕೆ ನಂಗೆ ಇಷ್ಟ ಇಲ್ಲ ಅಂತೆಲ್ಲ ಹೇಳಿದ್ದೀನಿ. ಇಷ್ಟೆಲ್ಲ ಹೇಳಿದ್ಮೇಲೆ ಅವ್ರಿಗೆ ಬೇಜಾರಾಗಿರುತ್ತಲ್ವಾ? ಈಗ ನಾನು ಹೋಗಿ ಅವ್ರನ್ನ ಅಪ್ಪ ಅಂತ ಕರೆದ್ರೆ ಅವ್ರಿಗೆ ನಮಗೆ ಕೋಪ ಬರುತ್ತೆ, ನನ್ನ ಬಯಸ್ಬಿಡ್ತಾರೆ. ಪುಟ್ ಮೇಡಮ್ ಈ ಪುಟ್ಟ ತಲೆಯಲ್ಲಿ ಎಷ್ಟೆಲ್ಲ ಯೋಚನೆ ಬರ್ತಿದೆ. ಹಾಗೆಲ್ಲ ಯಾರಾದ್ರೂ ಯೋಚನೆ ಮಾಡ್ತಾರಾ? ಇಲ್ಲಿ ಕೇಳಿಲಿ, ಮಕ್ಕಳು ಅಪ್ಪಂಗೆ ಏನೇ ಬೈದ್ರು ಅಪ್ಪ ಆ ಥರ ಎಲ್ಲ ಬೇಜಾರು ಮಾಡ್ಕೊಳ್ಳೋದಿಲ್ಲ. ಅದರಲ್ಲೂ ನೀನಿನ್ನೂ ಚಿಕ್ಕ ಮಗು ಅಲ್ವಾ? ನೀನ್ ಏನಂದ್ರು ಏನೋ ತಿಳುವಳಿಕೆ ಇಲ್ಲದೆ ಹೇಳಿದ್ಯಾ ಅಂತ ಸುಮ್ಮನಾಗ್ತಾರಷ್ಟೇ. ಅದನ್ನೆಲ್ಲ ಅವ್ರು ಗಂಭೀರವಾಗಿ ತಗೊಳಲ್ಲ ಪುಟ್ ಮೇಡಮ್. ನಾನು ಹೇಳ್ತಿದ್ದೀನಲ್ಲ, ನೀನು ಹೋಗಿ ಇವಾಗ ಬಾಸ್ಗೆ ಅಪ್ಪ ಅಂತ ಕರೆದ್ರೆ ಅವ್ರಿಗೆ ಎಷ್ಟು ಖುಷಿ ಪಡ್ತಾರೆ ಗೊತ್ತಾ? ಇಲ್ಲ ದುರ್ಗಾ, ನಾನೀಗ ಹೋಗಿ ಅವ್ರನ್ನ ಅಪ್ಪ ಅಂತ ಕರೆದ್ರೆ ಅವ್ರಿಗೇನೋ ಫೀಲ್ ಆಗಲ್ಲ, ಅವ್ರಿಗೊಂಚೂರು ಇಷ್ಟ ಆಗಲ್ಲ. ದುರ್ಗಾ, ಹೇಗಾದ್ರೂ ಮಾಡಿ ಅವಳನ್ನ ಕನ್ವಿನ್ಸ್ ಮಾಡು. ಇಷ್ಟ ದಿನ ಅವಳು ಶರತ್ನ ಅಪ್ಪ ಅಂತ ಒಪ್ಕೊತಿರ್ಲಿಲ್ಲ. ಈಗ ಅವಳಿಗೆ ಎಲ್ಲ ಸತ್ಯನೂ ಗೊತ್ತಾಗಿದೆ. ಆದ್ರೂ ಹೊಸ ಕಥೆನ ಶುರು ಮಾಡ್ಕೊಂಡಿದ್ದಾಳೆ. ನನಗೆ ಗೊತ್ತಿಲ್ಲ ದುರ್ಗಾ, ಹೇಗಾದ್ರೂ ಮಾಡಿ ಅವಳನ್ನ ಕನ್ವಿನ್ಸ್ ಮಾಡು. ಮೇಡಮ್ ನಾನು ಹೇಳ್ತಿದ್ದೀನಲ್ಲ, ಅಪ್ಪ ಆ ಥರ ಎಲ್ಲ ಏನು ಅನ್ಕೊಳ್ಳೋದಿಲ್ಲ. ನೀನು ಹೋಗಿ ಅವ್ರನ್ನ ಅಪ್ಪ ಅಂತ ಕರಿ. ನಿನಗೆ ನೆನಪಿದ್ಯಾ, ನೀನು ಅಪ್ಪ ಅಂತ ಕರೀಲಿ ಅಂತ ಅವ್ರು ಎಷ್ಟು ಸಲ ನಿನ್ನನ್ನು ಕೇಳ್ಕೊಂಡಿದ್ದಾರೆ. ಹಾಗಂದ್ಮೇಲೆ ಅವ್ರು ಯಾಕೆ ಏನಾದರೂ ಅನ್ಕೋತಾರೆ ಹೇಳು?